ಓಕೆ. ರಘು ಸೊ ವಿಜಯೇಂದ್ರ. ವಿಜಯೇಂದ್ರ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂತಹ ಆಶಯ ಇದೆಯಾ? ನಾನೆಲ್ಲ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ, ನೋಡೋಣ ದೇವ್ರ ಇಚ್ಛೆ ಏನಾಗುತ್ತೆ ಅಂತೇಳಿ. ಓಕೆ. ರಾಘವೇಂದ್ರ ಅವರ ಒಂದು ರಾಜಕೀಯ ಜೀವನದ ಬಗ್ಗೆ ನಿಮ್ಮ ಕನಸು ಏನಿದೆ? ರಾಘವೇಂದ್ರ ಅವರು ಈಗಾಗಲೇ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ನೋಡೋಣ ಏನು, ಇದೆಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ತಗೊಳ್ಬೇಕಾದ ತೀರ್ಮಾನಗಳು. ಒಟ್ಟಿನಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅವನಿಗೆ ಅಂತ ವಿಶ್ವಾಸ. ಅವನೇ ಆಗಲಿ, ವಿಜಯೇಂದ್ರ ಆಗಲಿ, ರಾಘವೇಂದ್ರ ಆಗಲಿ. ಓಕೆ. ಇಷ್ಟು ಜನ ಮೊಮ್ಮಕ್ಕಳಲ್ಲಿ ಮುಂದೆ ಯಾರು ರಾಜಕೀಯಕ್ಕೆ ಬರಬೇಕು ಅನ್ನೋದಿದ್ರೆ ಯಾರನ್ನ ನೀವು ಬೆಂಬಲಿಸ್ತೀರಾ? ಯಾರೇ ಮುಂದೆ ಬಂದರೂ ಸಹ ನಾನು ಅದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅದು ಅವ್ರವ್ರ ಇಷ್ಟ ಅಷ್ಟೇ. ಯಾವುದು ನಾನ್ ಫೋರ್ಸ್ ಮಾಡೋದಿಲ್ಲ. ಅವ್ರಿಗೇನು ಸರಿ ಅನ್ನೋದು ಅವ್ರು ಮಾಡ್ತಾರೆ. ಓಕೆ. ಯಾರೆಲ್ಲರೂ ಕ್ವಾಲಿಟೀಸ್ ಗಮನಿಸಿದ್ದೀರಾ ಇಷ್ಟು ಜನದಲ್ಲಿ? ಇಷ್ಟು ಜನ ಮೊಮ್ಮಕ್ಕಳಲ್ಲಿ ರಾಜಕೀಯದ ಕ್ವಾಲಿಟೀಸ್ನ ನೀವು ಗಮನಿಸಿದ್ದೀರಾ? ಇಂಟ್ರೆಸ್ಟ್, ಕ್ವಾಲಿಟೀಸ್ ಅನ್ನೋದಕ್ಕಿಂತ ಇಂಟ್ರೆಸ್ಟ್ನ ಗಮನಿಸಿದ್ದೀರಾ? ರಾಜಕೀಯಕ್ಕೆ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಈ ಮೊಮ್ಮಗನಲ್ಲಿ, ಈ ಮೊಮ್ಮಗಳಲ್ಲಿ ಅಂತ ನಿಮ್ಗೆ ಅನಿಸಿದೆಯಾ ಯಾವತ್ತಾದ್ರೂ? ಅನೇಕರಿದ್ದಾರೆ, ಆ ಥರ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ, ಕಾದು ನೋಡೋಣ. ಏನು ಕಿವಿ ಮಾತು ಹೇಳ್ತೀರಾ ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಮೊಮ್ಮಕ್ಕಳು ಅವರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಮೊಮ್ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಕಿವಿ ಮಾತು ಏನು ಹೇಳ್ತೀರಾ? ಎಲ್ಲ ಒಂದು ನೋಡ್ರಿ, ಈಗ ಅವ್ರವ್ರದ್ದೇ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಆಸಕ್ತಿನೂ ಸಹ ಇದೆ ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ. ಸಹಜವಾಗಿ ಮುಂದೆ ಬರೋ ದಿವಸಗಳಲ್ಲಿ ಒಳ್ಳೆಯ ಸ್ಥಾನಮಾನ ಅವರು ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಜನರ ಆಶೀರ್ವಾದನೂ ಇದೆ, ಅದಕ್ಕೆ ತಕ್ಕಂತೆ ಅವರು ನಡ್ಕೊಳ್ತಾ ಇದ್ದಾರೆ. ಇದು ನನಗೆ ತುಂಬ ಸಂತೋಷ, ಅಭಿಮಾನ ಇರುವಂಥ ಸಂಗತಿ. ಈಗ ಎಲ್ಲ ಮಕ್ಕಳ ಕೈನಲ್ಲೂ ತುಂಬ ಸುಂದರವಾಗಿರುವಂತಹ ರೋಸ್ ಇದೆ. ಯಾಕಂತಂದರೆ ಅಷ್ಟೇ ಸುಂದರವಾಗಿರುವಂತಹ ನೆನಪುಗಳು, ಅಷ್ಟೇ ಸುಂದರವಾದಂಥ ಒಂದು ಸಪೋರ್ಟಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಎಲ್ಲ ಮೊಮ್ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಶುರು ಮಾಡೋಣ ಅಲ್ವಾ? ನೀವೆಲ್ಲ ರೆಡಿನಾ? ಎಸ್. ಸೊ ಯಾವ ಕಾರಣಕ್ಕೆ ಯಡಿಯೂರಪ್ಪನವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ತಾತನವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಾತನ ಆಶೀರ್ವಾದದಿಂದನೇ ನಾವು ಇಷ್ಟಪಟ್ಟು ಮದುವೆ ಆಗಿ ಈಗ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ಆಲ್ ಬಿಕಾಸ್ ಆಫ್ ಮೈ ತಾತ. ಥ್ಯಾಂಕ್ ಯು ಸೋ ಮಚ್ ತಾತ. ನೈಸ್. ಓಕೆ. ಇವತ್ತು ನಾವು ಏನೇ ಬೆಳೆದಿದ್ದೀವಿ, ಏನೇ ನಮ್ಮ ಗ್ರೋತ್, ಅದು ಎಲ್ಲದಕ್ಕೂ ಒಂದು ಮೂಲ ಕಾರಣ ಅಂದರೆ ನಮ್ಮ ತಾತನವರು. ಆ್ಯಂಡ್ ಲಾಂಗ್ ವೇ ಟು ಗೋ, ಬಟ್ ಅಷ್ಟೇ ಯಾವತ್ತೂ ಅವ್ರ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಇದ್ದೇ ಇರುತ್ತೆ, ಗೈಡೆನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು. ಸೊ ನನ್ನ ಮೆಮರಿ ಅಂದರೆ ಫಸ್ಟ್ ಟೈಮ್ ತಾತ ಹುಬ್ಳಿಗೆ ಬಂದಿದ್ದರು ನಮ್ಮ ಮನೆ, ನಾನು ಫಸ್ಟ್ ಟೈಮ್ ನೋಡೋಕ್ಕೆ. ಅವಾಗಿನ ನೆನಪಿದೆ. ನನಗಷ್ಟು ಪಾಲಿಟಿಕ್ಸ್ ಅಷ್ಟು ಗೊತ್ತಿದ್ದಿಲ್ಲ ಮುಂಚೆ. ಸೊ ಈ ಥರನೇ ಅಕ್ಕಪಕ್ಕ ಕೂತ್ಕೊಂಡು ಜೋರಾಗಿ ಮಾತಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು ಅವ್ರದ್ದು ಅಬೌಟ್ ಹಿಮ್ ಅಂದರೆ ದಟ್ ಗಾದೆ ಮಾತು ಇತ್ತು ಅಲ್ವಾ. ಯಡಿಯೂರಪ್ಪನವರು ಮಾತಾಡಿದ್ರೆ ವಿಧಾನಸೌಧ ಗುಡುಗುತ್ತೆ ಅಂತಾರೆ. ಅಷ್ಟು ಸ್ಟ್ರಿಕ್ಟ್ ಮನುಷ್ಯ ಅಂತ ನಿಮ್ಗೆ ಆಮೇಲೆ ಗೊತ್ತಾಯ್ತು. ಅಂದ್ರೂ ನಾನು ಐ ಹ್ಯಾವನ್ಟ್ ಎಕ್ಸ್ಪೀರಿಯನ್ಸ್ ದಟ್ ಫಸ್ಟ್ ಹ್ಯಾಂಡ್. ಸೊ ನೀವು ಎಷ್ಟು ಈಸಿಯಾಗಿ ಮಾತಾಡಿದ್ರು ಕೂಡ ಅವರು ಅಷ್ಟೇ ಈಸಿಯಾಗಿ ಅವತ್ತಿನ ದಿವಸ ತಗೊಂಡಿದ್ರು ಅಂತ ನಿಮ್ಗೆ ಖುಷಿ ಇದೆ. ಸೊ ಒಂದು ಸ್ಮಾಲ್ ಇನ್ಸಿಡೆಂಟ್ ಇಫ್ ಐ ಹ್ಯಾವ್ ಟು ರಿಕಲೆಕ್ಟ್ ಏನಂತ ಹೇಳಿದ್ರೆ, ಈಗ ನಾವು ಮೊದಲನೇ ವೆನ್ ವಿ ವರ್ ಗೆಟಿಂಗ್ ಮ್ಯಾರಿಡ್, ಸೊ ಐ ಥಿಂಕ್ ತಾತ ಅವರು ಅವಾಗ ಸಿಟ್ಟಿಂಗ್ CM ಆಗಿದ್ದರು. ಬಟ್ ಆದ್ರೂ ಕೂಡ ಎಲ್ಲ ಫಂಕ್ಷನ್ನ ವಿದೌಟ್ ಮಿಸ್ಸಿಂಗ್, ವಿತ್ ಆಲ್ ಹಿಸ್ ಟೈಮ್, ಗಿವನ್ ಆಲ್ ಹಿಸ್ ಟೈಮ್ ದೇರ್. ಸೊ ದಟ್ ಸಮಥಿಂಗ್ ವಂಡರ್ಫುಲ್, ಬಿಕಾಸ್ ಅವರಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಎಲ್ಲ ಒಂದು ಇವೆಂಟು ಮಿಸ್ ಮಾಡಿದೆ. ಕಂಪ್ಲೀಟಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಇದ್ದು ಕೊನೆಗೆ ಒಂದು ಮಾತು ಹೇಳಿದರು. ಸೊ ಐ ಥಿಂಕ್ ನಮ್ಮ ಅತ್ತೆಯವರು ಅರುಣಾದೇವಿ ಅವ್ರಿಗೆ ಶಿ ರಿಕಲೆಕ್ಟ್ಸ್ ದಟ್ ಮೊಮೆಂಟ್ ವೆರಿ ಫ್ರೀಕ್ವೆಂಟ್ಲಿ. ಸೊ ನಮ್ಮಿಬ್ಬರದು ಯಾವುದಾದ್ರೂ ನಗ್ದೇರ ಅಂತ ಫೋಟೋ ಇದ್ದರೆ ಹುಡ್ಕೊಡಮ್ಮ, ನಾನು ಇಟ್ಕೊತೀನಿ ಅಂತ ಹೇಳಿದರು. ಸೊ ಅದೊಂದು ಮೆಮೊರಿ ಅಂತ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿ ವಿಶ್ ಹಿಮ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ ಇನ್ ಫ್ಯೂಚರ್. ಥ್ಯಾಂಕ್ ಯು. ತಾತನಿಗೆ ಆ್ಯಕ್ಚುಲಿ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬಾ ಕಲಿಸ್ಕೊಟ್ಟಿದ್ದಾರೆ ನಮಗೆ, ತುಂಬ ಗೈಡ್ ಮಾಡಿದ್ದಾರೆ. ಆದರೆ ಒನ್ ಮೇಜರ್ ಥ್ಯಾಂಕ್ಸ್ ಏನಕ್ಕಂದರೆ, ಅವರು ಅಜ್ಜಿ ಸೇರಿ ನಮ್ಗೆ ಇಷ್ಟು ದೊಡ್ಡ ಕುಟುಂಬ ಮತ್ತು ಇಷ್ಟು ಪ್ರೀತಿಯಿಂದ ಒಟ್ಟಿಗೆ ತೊಗೊಂಡು ಬಂದು ಎಲ್ಲ ಮಕ್ಕಳಾಗಿರಲಿ, ಮೊಮ್ಮಕ್ಕಳಾಗಿರಲಿ, ಇವಾಗ ಮರಿ ಮೊಮ್ಮಕ್ಕಳಾಗಿರಲಿ, ಒಟ್ಟಿಗೆ ಇರಿಸ್ಕೊಂಡು ನಮಗೆ ತುಂಬ ಪ್ರೀತಿ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ದೊಡ್ಡ ಥ್ಯಾಂಕ್ಸ್ ತಾತಂಗೆ.
ಥ್ಯಾಂಕ್ ಯು ತಾತ. ಸ್ಪೋರ್ಟ್ಸಲ್ಲಾಗಲಿ ಅಥವಾ ಎಜುಕೇಷನಲ್ಲಾಗಲಿ ಅದು ಯಾವುದೇ ಇದರಲ್ಲಾಗಲಿ ತಾತ ಅವ್ರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ ಮತ್ತು ಆ ಡಿಸಿಪ್ಲಿನ್ ನಮ್ಮಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ತಾತ. ತಾತಗೆ ತುಂಬ ರೀಸನ್ಸ್ ಇದೆ ಥ್ಯಾಂಕ್ ಯು ಹೇಳೋಕ್ಕೆ. ಬಟ್ ಒಂದಕ್ಕೆ ಏನು ಹೇಳ್ಬೋದು ಅಂತಂದರೆ, ಈಸ್ ಆಲ್ವೇಸ್ ಮೇಡ್ ಮೀ ಫೀಲ್ ಹೋಮ್. ಸೊ ಬಿ ದಟ್ ದ ಫಸ್ಟ್ ಡೇ ಐವ್ ಮೆಟ್ ಹಿಮ್, ಇಟ್ ವಾಸ್ ರೈಟ್ ಹಿಯರ್ ಇನ್ ದಿಸ್ ಹೌಸ್. ಇದೇ ಮನೆಯಲ್ಲಿ ಫಸ್ಟ್ ಟೈಮ್ ಭೇಟಿಯಾಗಿದ್ದೆ ತಾತಗೆ. ತುಂಬ ಒಂದು ಭಯ ಇತ್ತು ಹೇಗಿರುತ್ತೆ ಅಂತ. ಬಟ್ ಫಸ್ಟ್ ಡೇ ಫಸ್ಟ್ ಮೀಟಿಂದನೂ ತಾತ ತುಂಬ ನನಗೆ ಅಟ್ ಹೋಮ್ ಫೀಲ್ ಮಾಡಿಸಿದ್ದಾರೆ. ಮೊಮ್ಮಗಳು ತನ ನೋಡಿದ್ದಾರೆ. ಸೊ ಆ ಥರ ಹಿಂಗೆ ಹೆದರಿಕೆ ಅಂತ ಫೀಲಿಂಗ್ ಇಲ್ಲ. ಮತ್ತು ತಾತ ತುಂಬ ಫನಿಯಾಗಿರ್ತಾರೆ ನಮ್ಮ ಜೊತೆ ಇದ್ದಾಗೆಲ್ಲ. ಅಂದರೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ ತಾತಗೆ. ಸೊ ವೆನ್ ಹಿ ಜೋಕ್ಸ್ ಆ್ಯಂಡ್ ವೆನ್ ಈಸ್ ಇನ್ ದ ರೂಮ್, ಹಿ ಕ್ಯಾನ್ ಮೇಕ್ ದ ರೂಮ್ ಬ್ರೈಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಫೀಲ್ ಅಟ್ ಹೋಮ್ ತಾತ ಅಂತ ಹೇಳ್ತೀನಿ. ಥ್ಯಾಂಕ್ ಯು ತಾತ. ತಾತ ಮೊದಲು ಪಾಲಿಟಿಕ್ಸ್ ಜೊತೆಗೆ ಅಗ್ರಿಕಲ್ಚರ್ ಮತ್ತು ನಿಂಬೆಹಣ್ಣು ಮಾರ್ತಾಯಿದ್ರು. ಸೊ ನಾನೀಗ ಶಿವಮೊಗ್ಗದಲ್ಲಿ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ. ಸೊ ಭೇಟಿಯಾದಾಗೆಲ್ಲ ಮೊದಲು ಬಿಸ್ನೆಸ್ ಬಗ್ಗೆ ಕೇಳ್ತಾರೆ. ಶೋರೂಮಲ್ಲಿ ನಂಬರ್ಸ್ ಆಗಿದೆ, ಹೋಟೆಲಲ್ಲಿ ಎಷ್ಟು ರೂಮ್ಸ್ ಆಗಿದೆ, ಕಾಲೇಜ್ ಅಡ್ಮಿಷನ್ಸ್ ಹೇಗಿದೆ ಅಂತ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನೇ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಿಮ್ಮ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರಬೇಕು. ಆ ಥರ ಮಾಡ್ತಾಯಿದ್ರಿಂದ ಅವರು ಚೆಕ್ ಮಾಡ್ತಾ ಇರ್ತಾರೆ. ಒಂದು ನನಗೆ ಕೇಳೋಣ ಮತ್ತೆ ಡಬಲ್ ಚೆಕ್ ಮಾಡ್ತಾರೆ ಆ್ಯಕ್ಚುಲಿ ಕರೆಕ್ಟ್ ಇದೆ ಇನ್ಫಾರ್ಮೇಷನ್ ಇಲ್ಲ ಅಂತ. ಸೊ ಆ ಥರ ನಮ್ಮ ಮೇಲೆ ಒಂದು ಕನ್ಸರ್ನು, ಒಂದು ರೆಸ್ಪಾನ್ಸಿಬಿಲಿಟಿ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ತಾತ. ಚಿಕ್ಕವರಿದ್ದಾಗ ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ನಮ್ಮ ಜೊತೆ ಆಟ ಆಡಿದ್ದಕ್ಕೆ ಥ್ಯಾಂಕ್ ಯು ತಾತ. ನಾವು ಚಿಕ್ಕವರಿದ್ದಾಗಿಂದನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ತಾತ. ಎಲ್ಲದಕ್ಕಿಂತ ಜಾಸ್ತಿ ನನ್ನ ತಾತಗಿಂತ ನನ್ನ ಕ್ರಿಕೆಟ್ ಬಡ್ಡಿ ಅನ್ಬೋದು. ಇಲ್ಲಿದ್ದಾಗೆಲ್ಲ ಅವ್ರ ಜೊತೆನೇ ಕ್ರಿಕೆಟ್ ನೋಡೋದು, ಮತ್ತು ಅವರಿಗಿರೋಷ್ಟು ಎಂಥೂಸಿಯಾಸಮ್ ಎಲ್ಲರೂ ಹೇಳ್ದಂಗೆ ಯಾರಿಗೂ ಇಲ್ಲ. ಮತ್ತು ನನ್ನ ಕ್ರಿಕೆಟ್ ಬಡಿ ಆಗಿದ್ದಕ್ಕೆ ಥ್ಯಾಂಕ್ ಯು ತಾತ. ಸೊ ಈ ಮನೆಯಲ್ಲಿ ಒಬ್ಬರು ವಿಭಿನ್ನವಾದಂಥ ಪ್ರತಿಭೆ ಇದ್ದಾರೆ. ಈಗಾಗಲೇ ಅವರ ಗಾಯನವನ್ನು ನಾವೆಲ್ಲ ಕೇಳಿದ್ದೀವಿ. ಅವರ ಒಂದು ಸುಮಧುರವಾಗಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತೇಳಿ ಬೊಂಬೆ ಹೇಳುತ್ತೈತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿತ್ತು ಲಾಸ್ಟ್ ಎಪಿಸೋಡು. ಸೊ ಇವಾಗ ಮತ್ತೊಂದು ಹಾಡನ್ನ ನಮ್ಮ ವೀಕ್ಷಕರಿಗೋಸ್ಕರ ಆಡಬೇಕು ಭಗತ್ ಅಂತೇಳಿ ನಮ್ಮ ಕಡೆಯಿಂದ ಮನವಿ. ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು ಒಂದು ಹಾಡಿತ್ತು, ನೀ ಸಿಗೋವರೆಗೂ ಅಂತ, ತುಂಬ ಇಷ್ಟ ಆಗಿತ್ತು. ಎಸ್ ಶೋರ್. ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ ಓ ಬಾ, ಮನೆವರೆಗೂ ಕೊನೆವರೆಗೂ ನಾನಿರುವೆ ಓ, ನೆನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನಾ, ನಿನ್ನ ಕಂಡು ಮರೆತೆ ನನ್ನೆನಾ ಓ, ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲಿ, ಎಂಥ ಚಂದ ಇಂಥ ಬಂಧನ ಓ, ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಹಗಲಿರಳು ಜೊತೆಗಿರಲು ಹೃದಯಗಳು ಹಾಡಿದೆ, ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ ಓ, ನೆನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನಾ, ನಿನ್ನ ಕಂಡು ಮರೆತೆ ನನ್ನೆನಾ ಓ, ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲಿ, ಎಂಥ ಚಂದ ಇಂಥ ಬಂಧನ ಓ. ವಾ ವಾ, ಸೂಪರ್ 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 ಸೂಪರ್. ಈ ಥರ ಹಾಡಿದ್ರೆ ಯಾರು ತಾನೇ ಕಾಯಲ್ಲ, ನೀವೆಲ್ಲ ಕಾಯೋದು, ಯಾರು ಕಾಯ್ಕೊಂಡು ನಿಂತಿರ್ತಾರೆ. ಸರ್, ಮೊಮ್ಮಗನ ಹಾಡನ್ನು ಕೇಳಿದ್ರಾ? ಎಷ್ಟು ಮೈತ್ರಾದೇವಿಯರು ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಅಂತ ಕೇಳಿದ್ವಿ. ಮೊಮ್ಮಗ ಎಷ್ಟು ಚಂದ ಆಡ್ತಾರೆ. ಏನು ಹೇಳ್ತೀರಾ ಅವ್ರ ಗಾಯನದ ಒಂದು ಆಸಕ್ತಿ ಬಗ್ಗೆ? ನಾನಾಗ ಹೇಳ್ತಾ ಇರ್ತೇನೆ, ಹಾಡು ತುಂಬ ಚೆನ್ನಾಗಿ ಹೇಳ್ತೇನೆ, ನಿನ್ನ ಕಂಠ ಚೆನ್ನಾಗಿದೆ, ಅಭ್ಯಾಸ ಮಾಡು, ಜನ ಸಹ ಸಂತೋಷ ಪಡ್ತಾರೆ, ಅದರಿಂದ ಸಂಕೋಚ ಇಲ್ಲದೇನೆ ಹಾಡೋಕ್ಕೆ ಶುರು ಮಾಡು ಅಂತ ಹೇಳ್ತಾ ಇರ್ತೀನಿ.
ನಾನು ಅವನ ಹಾಡು ಕೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ತುಂಬ ಇಷ್ಟ. ಸೊ ನಾನು 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನಾನು ಹಾಸ್ಟೆಲಲ್ಲಿ ಓದಿದ್ದು. ಮತ್ತು ಹಾಸ್ಟೆಲಲ್ಲಿ ಯಾವುದೇ ಥರ ಫೋನ್ ಆಗಿರಲಿ ಅಥವಾ ಲ್ಯಾಪ್ಟಾಪ್ ಆಗಿರಲಿ ಯಾವುದ್ರದ್ದು ಏನು ಸಿಗ್ತಿರ್ಲಿಲ್ಲ ನಮಗೆ. ಆವಾಗ ಡೈಲಿ ನಾನು ನ್ಯೂಸ್ ಪೇಪರ್ ಓದ್ತಿದ್ದೆ. ತಾತ ಅಂದರೆ ನಂಗೆ ತುಂಬ ಹೆಮ್ಮೆ ಇತ್ತು, ಈಗಲೂ ಇದೆ. ಆವಾಗ ತುಂಬ ಹೆಮ್ಮೆ ಇತ್ತು. ಮತ್ತು ನ್ಯೂಸ್ ಪೇಪರ್ ನೋಡಿದಾಗೆಲ್ಲ ತುಂಬ ಖುಷಿ ಆಗ್ತಿತ್ತು ನನಗೆ. ಸೊ ಅದು ನೋಡಿದಾಗೆಲ್ಲ ಅವ್ರು ಏನಾದ್ರು ಆರ್ಟಿಕಲ್ಸ್ ಬಂದಿರಲಿ ಏನೇ ಇರಲಿ ಎಲ್ಲ ಕಲೆಕ್ಟ್ ಮಾಡಿ ಒಂಥರ ಆರ್ಟಿಕಲ್ಸ್ ಎಲ್ಲ ನಾನು ಕಟ್ ಮಾಡಿ ಒಂದು ಬುಕ್ ಮಾಡಿ ಅವ್ರಿಗೆ ಬರ್ಡೇ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಒಂದೂವರೆ ವರ್ಷ ಟೈಮ್ ತೊಗೊಂಡು ದಿನ ನ್ಯೂಸ್ ಪೇಪರ್ ಕಟ್ಟಿಂಗ್ಸು ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಅವ್ರದ್ದು ಫ್ಯಾಮಿಲಿ ಬಗ್ಗೆ ನ್ಯೂಸ್ ಎಲ್ಲ ಬರ್ತಿತ್ತು, ಎಲೆಕ್ಷನ್ಸ್ ಬಗ್ಗೆ ಬರ್ತಿತ್ತು, ಎಲ್ಲರೂ ಬರ್ತಿತ್ತು. ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಬುಕ್ ಮಾಡಿದ್ದೆ. 9ನೇ ಕ್ಲಾಸಲ್ಲಿದ್ದಾಗ ಮಾಡಿದ್ದೆ. ಅವಾಗ ಕೊಡೋಣ. ಎಸ್, ಪ್ಲೀಸ್ ಕೊಡಿ. ಸರ್, ಮನೆಯಲ್ಲೇ ಒಬ್ಬ ಹಾರ್ಡ್ಕೋರ್ ಅಭಿಮಾನಿ ನಿಮಗೆ. ಈ ಥರ ಅಭಿಮಾನನ ನೀವು ಹೊರಗಡೆ ಜನಗಳ ಹತ್ರ ನೋಡ್ತಾ ಇರ್ತೀರಾ. ಸೊ ನಿಮ್ಮ ಮೊಮ್ಮಗ ಹಾಸ್ಟೆಲಲ್ಲಿ ಇದ್ಕೊಂಡು ಈ ಥರ ನಿಮ್ಮಲ್ಲೇ ಅಭಿಮಾನ ಇಟ್ಕೊಂಡಿದ್ರು. ಈ ಪ್ರೀತಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಆಗಾಗಲೇ, ನಿನ್ನ ಕಂಠ ಚೆನ್ನಾಗಿದೆ, ಅಭ್ಯಾಸ ಮಾಡು, ಜನನು ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.